ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 10. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 192ನೇ ಪುಟ. ಶೀರ್ಷಿಕೆ: ದೇವರ ಶುಭವು ಮತ್ತು ಕೃಪೆಯು ಧೈರ್ಯವನ್ನು ಪ್ರೇರೇಪಿಸುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆಗಳು 23ನೇ ಅಧ್ಯಾಯ 6ನೇ ವಚನ. ಗುಣಸ್ವಭಾವಗಳ ಪರಿಪೂರ್ಣತೆಯನ್ನು ಸಾಧಿಸುವುದು ಸುಲಭದ ವಿಷಯ ಎಂದು ಕ್ರಿಸ್ತನು ನಮಗೆ ಯಾವುದೇ ರೀತಿಯ ಭರವಸೆಯನ್ನು ನೀಡಿಲ್ಲ. ಇದು ಪ್ರತಿದಿನದ ಹೋರಾಟ, ಪ್ರತಿದಿನದ ಸಂಘರ್ಷ, ಪ್ರತಿದಿನದ ನಡವಳಿಕೆಯಾಗಿರುತ್ತದೆ. ಬಹಳ ಕಷ್ಟ ಸಂಕಟಗಳ ಮೂಲಕ ಮಾತ್ರ ನಾವು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಬಹುದು. ಕ್ರಿಸ್ತನೊಂದಿಗೆ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಬೇಕೆಂದರೆ ನಾವು ಕ್ರಿಸ್ತನ ಸಂಕಟಗಳಲ್ಲಿಯೂ ಪಾಲುಗಾರರಾಗಬೇಕು. ನಮಗೋಸ್ಕರ ಆತನು ಜಯ ಸಾಧಿಸಿದ್ದಾನೆ. ಹಾಗಾದರೆ ನಾವು ನಡೆಯುವ ಹಾದಿಯಲ್ಲಿ ಎದುರಾಗುವ ಪರೀಕ್ಷೆಗಳಿಗೆ ಓರೆಯಾಗಿ, ಅಂಜುಬುರುಕರಾಗಿ ಮತ್ತು ನಾವು ಹೇಡಿಗಳಾಗಿರಬೇಕು. ದೇವರ ಕರುಣೆ, ಪ್ರೀತಿಯ ದಯೆ ಇವುಗಳ ಬಗ್ಗೆ ನಮಗೆ ಆಳವಾದ ಮೆಚ್ಚುಗೆ ಇದ್ದರೆ ದೇವರ ಬಗ್ಗೆ ದೂರು ಹೇಳುವುದನ್ನು ಬಿಟ್ಟು ನಾವು ದೇವರನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ದೇವರ ಪ್ರೀತಿಯ ಕಾವಲು, ರಕ್ಷಣೆಯ ಬಗ್ಗೆ ನಾವು ಮಾತನಾಡುತ್ತೇವೆ. ಒಳ್ಳೆಯ ಕುರುಬನ ಕೋಮಲವಾದ ಪ್ರೀತಿ ಕರುಣೆಯ ಬಗ್ಗೆ ನಾವು ಮಾತನಾಡುತ್ತೇವೆ. ಹೃದಯದ ಭಾಷೆಯು ಸ್ವಾರ್ಥದ್ದು, ಗುಣಗುಡುವಂಥದ್ದು, ಅತೃಪ್ತಿಕರವಾದದ್ದು ಆಗಿರುವುದಿಲ್ಲ. ನಿಜವಾಗಲೂ ದೇವರನ್ನು ನಂಬುವವರ ಸ್ತುತಿಯು ಸ್ಪಷ್ಟವಾಗಿ ಹರಿಯುವ ತೊರೆಯಂತೆ ಇರುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂದು ಅವರು ಹೇಳುತ್ತಾರೆ. ನಮ್ಮ ಯಾತ್ರೆಯ ದಿನಗಳಲ್ಲಿ ಆತ್ಮೀಕ ಗೀತೆಯ ಧ್ವನಿಯನ್ನು ಏಕೆ ಜಾಗೃತಗೊಳಿಸಬಾರದು? ನಾವು ಧ್ಯಾನ ಮಾಡುವುದಕ್ಕೂ ಪ್ರಾರ್ಥಿಸುವುದಕ್ಕೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ಆಗ ಪರಲೋಕದ ಆಲಯದ ಒಳ ಅಂಗಳದ ಗ್ರಹಿಕೆಯನ್ನು ಹೊಂದಿಕೊಳ್ಳುವಂತಹ ಆತ್ಮೀಯ ದೃಷ್ಟಿಯು ನಮಗಿರುತ್ತದೆ. ಸಿಂಹಾಸನದ ಸುತ್ತಲೂ ನಿಂತು ಸ್ತುತಿಗೀತೆಯನ್ನು ಹಾಡುತ್ತಿರುವ ದೂತಗಣದ ಸಂಗೀತದ ಜಾಡನ್ನು ನಾವು ಹಿಡಿಯುತ್ತೇವೆ. ಚೀಯೋನು ಎದ್ದು ಪ್ರಕಾಶಿಸುವಾಗ ಅದರ ಬೆಳಕು ಹೆಚ್ಚು ತೀಕ್ಷ್ಣವಾಗಿಯೂ ತೂರುವಂಥದ್ದಾಗಿರುತ್ತದೆ ಮತ್ತು ಅದರ ಸ್ತುತಿ ಸ್ತೋತ್ರ ಗೀತೆಗಳು ಭಕ್ತರ ಸಭೆಯಲ್ಲಿ ಕೇಳಿಬರುತ್ತದೆ. ಸಣ್ಣ ಪುಟ್ಟ ನಿರಾಶೆಗಳು ಮತ್ತು ತೊಂದರೆಗಳ ಕಡೆಗಿನ ದೃಷ್ಟಿ ಕಳೆದು ಹೋಗುತ್ತದೆ. ದೇವರು ನಮ್ಮ ಸಹಾಯಕನು. ಯಾರೂ ದೇವರನ್ನು ವ್ಯರ್ಥವಾಗಿ ನಂಬಲಿಲ್ಲ. ತನ್ನ ಮೇಲೆ ಅವಲಂಬಿತರಾದವರನ್ನು ದೇವರು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಹೌದು, ಯೇಸು ಕ್ರಿಸ್ತನ ಹಾದಿಯಲ್ಲಿ ನಡೆದು ಕರ್ತನು ಬಯಸುವ ಕಾರ್ಯವನ್ನು ನಾವು ಮಾಡಿದಾಗ ಕರ್ತನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ನಮ್ಮ ಹೃದಯಗಳು ಪರಿಶುದ್ಧವಾದ ತಂತಿ ವಾದ್ಯಗಳಂತಾಗುತ್ತದೆ. ಅದರಿಂದ ಹೊರಡುವ ಪ್ರತಿಯೊಂದು ಸ್ವರಮೇಳವು ಸಮಸ್ತ ಲೋಕದ ಪಾಪವನ್ನೂ ತೆಗೆಯಲೆಂದು ದೇವರು ಕಳುಹಿಸಿಕೊಟ್ಟವನಿಗೆ ಸದಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.